ಏನಿದು ಹೂ ಕಟ್ತಾ ಕೂತಿದ್ಯಾ? ಸಮರ್, ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂ. ನಮ್ಮ ಗಿಡದ ಹೂನ ನಾವೇ ನಮ್ಮ ಕೈಯಾರೆ ಕಟ್ಟಿ ದೇವ್ರಿಗೆ ಮುಡ್ಸಿದ್ರೆ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ? ನೀನು ನಿನ್ನ ಖುಷಿನೋ ಸರಿ. ಒಂದು ಲೋಟ ನೀರು ತಗೋಬಾ. ಸರಿ. ಆ ಕಡೆ ತಿರುಗು. ಯಾಕೋ? ಹೇಳ್ತೀನಿ ತಿರ್ಗು. ಸಮರ್, ಇದು ದೇವ್ರಿಗೆ ಮುಡ್ಸೋಕಂತ ಕಟ್ಟಿದ್ದು. ಈಗ ನಾನು ಮುಡ್ಸಿರೋದು ನನ್ನ ದೇವತೆಗೇನೆ. ಆಹಾ, ನಿನ್ನ ಬಾಯಲ್ಲಿ ಬರ್ತಿರೋ ಮಾತುಗಳ ಇದು. ಏನೋ ಕವಿ ಆಗ್ಬಿಟ್ಟಿದ್ಯಾ? ನಾನು ಕವಿ ಆಗಿದ್ದೀನಿ ಅಂತ ನಿನಗೆ ಅನಿಸ್ತಾ ಇದ್ರೆ ಅದು ನನ್ನ ಜಾಣ್ಮೆಯಿಂದಲ್ಲ, ನಿಮ್ಮ ಅಂದಿನಿಂದ. ಏನು ಸಮರ್ತೀನು, ಇಂಥ ಮಾತೆಲ್ಲ ಯಾವಾಗ ಕಲಿತೆ? ನೀನು ನನ್ನ ಜೊತೆಲಿದ್ರೆ ಮಾತು ತಾನಾಗೇ ಬರುತ್ತೆ. ಅಮ್ಮ ಸಿರಿ, ನಿಮ್ಮಪ್ಪ ಎಲ್ಲಿ ಅಂತ ಕೇಳೋಣ ಅಂತ ಬಂದೆ. ಇವನು ಯಾಕೆ ಬಂದ ಅಂತ ನೀನು ಬೈಕೊಳ್ಳೋದಕ್ಕೆ ಮುಂಚೆ ನಾನು ಹೊರಟು ಬಿಡ್ತೀನಿ. ಸಿರಿ ನಿಂತ್ಕೋ. ಸಿರಿ, ಎಲ್ಲಿ ಹೋಗ್ತೇವೆ ನನ್ನ ತಪ್ಪಿಸ್ಕೊಂಡು? ಏನಾಗಿದೆ ಸಮರ್ಥ ಇವತ್ತು ನಿಮಗೆ? ಇನ್ನೂ ಏನೂ ಆಗಿಲ್ಲ. ನಾನೇನು ನೋಡಿಲ್ಲ, ನಾನೇನು ನೋಡೇ ಇಲ್ಲ. ರೀ, ಹಾಲು ತುಂಬಾ ತಣ್ಣಗಿದೆ, ಈಗ ಕಾಫಿ ಮಾಡಕ್ಕಾಗಲ್ಲ. ಮುಂಚೆ ಆಗಿದ್ರೆ ತಾತಂಗೊಬ್ರಿಗೆ ಯಾಮರ್ಸ್ಬೇಕಿತ್ತು. ಈಗ ಮನೆ ತುಂಬ ಜನ, ನಮಗೆ ಅಂತ ಸ್ವಲ್ಪ ಪ್ರೈವಸಿ ಟೈಮ್ ಆದರೂ ಬೇಡವಾ? ತುಂಬಿದ ಮನೆ ಅಂದರೆ ಹೀಗೆ ಇರುತ್ತೆ ಅಲ್ವಾ ಸಮರ್? ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ನಮಗೆ ವಯಸ್ಸಾಗಿರುತ್ತೆ. ವಯಸ್ಸಾದ್ರೇನು, ಪ್ರೀತಿ ಏನು ಕಡಿಮೆ ಆಗಿರಲ್ವಲ್ಲ? ಇದೇ ಸಂಜಾಯಿಷಿನ ನೀವು ಮಗು ಬೇಕು ಅಂತ ಕೇಳ್ತಿಲ್ಲ, ಆಗ ನಾನು ಕೊಟ್ಟರೆ ಚೆನ್ನಾಗಿರುತ್ತಾ? ಯಾಕೋ ಇಷ್ಟು ಸೀರಿಯಸ್ ಆಗ್ತೀಯಾ? ಮತ್ತಿನ್ನೇನು ಬಾಸು, ನನಗೂ ಸಾಕಾಗೋಗಿದೆ. ನಮಗೆ ಅಂತ ಅಟ್ಲೀಸ್ಟ್ ಪ್ರೈವೇಟ್ ಟೈಮ್ ಆದರೂ ಬೇಡವಾ? ಇವ್ರಿಗೋಸ್ಕರ ನಾವು ದುಡಿಬೇಕು. ಇವರಿದ್ದಾರೆ ಅಂತ ಕದ್ದು ಮುಚ್ಚಿ ಪ್ರೀತಿ ಮಾಡೋ ಥರ ಆಗಿದೆ. ಯಾವ ಕರ್ಮ ಗುರು ಇದು? ಕದ್ದು ಮುಚ್ಚಿ ಪ್ರೀತಿ ಮಾಡೋದು ಕರ್ಮ ಅಲ್ಲ, ಅದಕ್ಕೆ ರೊಮ್ಯಾನ್ಸ್ ಅಂತಾರೆ. ಹಾಂ, ನಮಗೇನೋ ಆಗ ಅನಿಸ್ತಾ ಇಲ್ಲ. ಸರಿ, ಕೆಲಸ ಮಾಡು, ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೋ, ನಾವು ಬೇರೆ ಮನೆಗೆ ಹೋಗೋದು. ಸಮರ್, ಏನಾಗಿದೆ ನಿನಗೆ? ಸಮಾಧಾನ, ತಮಾಷೆ ಮಾಡಿದೆ. ಅಲ್ಲ, ನೀನು ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದೆಯಾ? ಅಲ್ಲ ಹೊಸು, ನಾನು ತಾತನ ಬಿಟ್ಟೆಲ್ಲಾದರೂ ಹೋಗ್ತೀನ? ಇದು ನಮ್ಮನೆ. ನಮ್ಮನೇಲಿ ನನ್ನ ಹೆಂಡತಿ ಮುದ್ದು ಮಾಡೋಕ್ಕೆ ನಾನು ಯಾಕೆ ಹೆದರಬೇಕು? ಸರಿ ನಡಿ, ನಿಂಗೆ ಬೇಕಿದ್ರೆ ಎಲ್ಲರೂ ಮುಂದೆ ಮುತ್ಕೊಡ್ತೀನಿ. ನೋಡಿದ್ನಲ್ಲ, ಎಲ್ಲರೂ ಮುಂದೆ ಮುತ್ಕೊಡೋದು ಧೈರ್ಯನ? ಹೌದಾ? ನನಗೆ ಧೈರ್ಯ ಅಲ್ವಾ? ನನ್ನ ಹೆಂಡತಿನ ಮುದ್ದು ಮಾಡೋಕ್ಕೆ ಧೈರ್ಯ ಬೇಕಾಗಿಲ್ಲ, ಪ್ರೀತಿ ಹೊಂದಿದ್ರೆ ಸಾಕು. ಚೋಕ್ಲಾಡಿ,
ಸಮಾಧಾನ ಮಾಡ್ಕೋ ದೀಪಿಕಾ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ? ಭಾವ ನನ್ನ ಮೇಲೆ ಕೈ ಮಾಡಿದ್ರು ನಾನು ಸುಮ್ಮನೆ ಇರ್ತಿದ್ದೆ, ನನ್ನ ಕತ್ತಿಡ್ದು ಆಚೆ ತಳ್ಳಿದ್ರು ನಾನು ಹೊರಟೋಗ್ತಿದ್ದೆ. ಆದರೆ ಅವ್ರು ನನ್ನ ಗಂಡನ ಮೇಲೆ ಕೈ ಎತ್ತಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ನಾನು ಯಾಕಾದ್ರೂ ಬದುಕಿದ್ದೀನೋ ಅನ್ನಿಸ್ತಿದೆ. ದೀಪಿಕಾ, ಯಾಕೆ ಇಷ್ಟು ದೊಡ್ಡ ಮಾತೆಲ್ಲ ಮಾತಾಡ್ತೀಯ? ಅಣ್ಣ ಏನೋ ಸಿಟ್ಟಲ್ಲಿ ನನ್ನ ಮೇಲೆ ಕೈ ಎತ್ತದ, ಹೊಡಿಲಿಲ್ವಲ್ಲ? ಹೌದು, ಹಾಗೇನಾದರೂ ಹೊಡೆದ್ಬಿಟ್ಟಿದ್ರೆ ನಾನಂತೂ ಬದುಕೇ ಇರ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ನೀನೇ ಪ್ರಪಂಚ ಅಭಿ. ನಿನ್ನ ಮೇಲೆ ಯಾರಾದರೂ ಕೈ ಎತ್ತಿದ್ರೆ ಅದು ನನ್ನ ಸ್ವಾಭಿಮಾನಕ್ಕೆ ಹೊಡೆದಾಗೆ. ದೀಪಿಕಾ, ಹಾಗೆಲ್ಲ ಅಭಿ, ಯಾವ ಹೆಣ್ಣಿಗೂ ಹೀಗೆ ಅನ್ಸೋದು ಸಹಜ. ತನ್ನ ಗಂಡನ್ನ ತನ್ನ ಎದುರುಗಡೆ ಯಾರಾದರೂ ಬೈದ್ರೆ ಅಥವಾ ಕೈ ಮಾಡಿದ್ರೆ ಯಾವ ಹೆಣ್ಣು ತಾನೇ ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ ಹೇಳು? ಅವನಿಗಾಗೋ ನೋವನ್ನು ತನಗಾದ ನೋವು ಅನ್ಕೊಳ್ತಾಳೆ, ಅವನಿಗಾದ ಅವಮಾನನ ತನಗಾಗೋ ಅವಮಾನ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಚಿಕ್ಕಮ್ಮ, ಅದನ್ನು ನಾನು ಒಪ್ಕೋತೀನಿ. ಆದರೆ ಇದೆಲ್ಲ ಆವೇಶದಲ್ಲಿ ನಡೆದಿರೋದು. ಆ ಟೈಮಲ್ಲಿ ಅವನಿಗೂ ಕೋಪ ಇತ್ತು, ನನಗೂ ಕೋಪ ಇತ್ತು. ಇನ್ಫ್ಯಾಕ್ಟ್ ಕೋಪ ಬಂದಾಗ ನಾನು ಅವನಿಗಿಂತ ಜಾಸ್ತಿನೇ ರಿಯಾಕ್ಟ್ ಮಾಡ್ತೀನಿ. ಚಿಕ್ಕ ವಯಸ್ಸಲ್ಲಿ ನಾನು ಅವನ ಮೇಲೆ ಹೊಡೆದಾಟಕ್ಕೆಲ್ಲ ಹೋಗಿದ್ದೀನಿ. ಅದು ಚಿಕ್ಕವರಿದ್ದಾಗ. ಈಗ ಒಬ್ರಿಗೊಬ್ರು ಹೊಡೆಯೋಕ್ಕಾಗುತ್ತಾ? ಈಗೇನಿದ್ರು ಒಬ್ರ ಮೇಲೆ ಒಬ್ರಿಗೆ ದ್ವೇಷ, ಕೋಪ ಹುಟ್ಕೊಳ್ಳುತ್ತೆ ಅಷ್ಟೇ. ಛೇ, ದ್ವೇಷದ ಮಾತೆಲ್ಲ ಯಾಕೆ ಆಡ್ತೀಯ? ನಮ್ಮ ಅಣ್ಣ ಹಾಗೆಲ್ಲ ದ್ವೇಷ ಇಟ್ಕೊಂಡು ಸಾಧಿಸಲ್ಲ. ಕೋಪ ಬಂದಿತ್ತು, ಕೋಪ ಕಡಿಮೆ ಆದಮೇಲೆ ಅವನೇ ಬಂದು ನನ್ನನ್ನು ಮಾತಾಡಿಸ್ತಾನೆ. ಇನ್ಫ್ಯಾಕ್ಟ್ ಅವನ ಕೈಲಿ ನನ್ನ ಜೊತೆಗೆ ಮಾತಾಡದೆ ತುಂಬ ಆಯ್ತಿರೋಕ್ಕಾಗಲ್ಲ. ದೀಪಿಕಾ, ಅವಿ ಸಿಟ್ಟು ಸ್ವಲ್ಪ ಹೊತ್ತು ಮಾತ್ರ. ಬೇಕಿದ್ರೆ ನೋಡು, ಇನ್ನೊಂದು ಗಂಟೆಯಲ್ಲಿ ಅವನು ಬಂದು ಇವನನ್ನು ತಪ್ಕೊಂಡು ಸಾರಿ ಕೇಳ್ತಾನೆ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಮ್ಮ. ನೀವು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಇವಳಿಗಿದೆಲ್ಲ ಅರ್ಥನೇ ಆಗಲ್ಲ. ಓ ಹೌದಾ? ನೀನು ಇನ್ನೂ ಸ್ಕೂಲ್ಗೆ ಹೋಗೋ ಮಕ್ಕಳಾಗೆ ಬಿಹೇವ್ ಮಾಡ್ತಿದ್ಯಾ ಅಭಿ? ಅಭಿ, ಭಾವಂಗೂ ಮದುವೆ ಆಗಿದೆ, ಅವ್ರ ಜೊತೆ ಪೂರ್ಣಿ ಇದ್ದಾರೆ. ಸಾಲದಕ್ಕೆ ಹೊಸ ಅಮ್ಮ ಬೇರೆ ಇದ್ದಾರೆ. ಅವ್ರ ಮನಸ್ಸಲ್ಲಿ ನೀನೊಬ್ಬನೇ ಇರೋದು ಅಂತ ಅನ್ಕೋಬೇಡ ಅಭಿ. ಅವ್ರ ಮನ್ಸು ಹಾಳು ಮಾಡೋಕ್ಕೆ ತುಂಬ ಜನ ಇದ್ದಾರೆ. 100 ಜನ ಇರಲಿ, ಆದರೆ ನಮ್ಮ ಅಣ್ಣನ ಜೊತೆಗೆ ನಾನಿದ್ದಾಗ ಆಗಲ್ಲ. ಅದು ನಿಜನೇ ಆಗಿದ್ರೆ ಇವತ್ತು ಸಂಜೆ ಒಳಗೆ ಅವ್ರು ಬಂದು ನಿನ್ನ ಸಮಾಧಾನ ಮಾಡಬೇಕು, ಬಂದು ಸಾರಿ ಕೇಳಬೇಕು. ಬರೀ ಸಾರಿ ಕೇಳೋದಲ್ಲ, ಅವನು ಬಂದು ನನ್ನ ಹಗ್ ಮಾಡ್ತಾನೆ, ನನ್ನ ಖುಷಿ ಪಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಇದ್ಯಾವುದೂ ಆಗಿಲ್ಲ ಅಂದರೆ ಅವ್ನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಳೋದು ಕೇಳೋಕ್ಕೇನೋ ಚೆನ್ನಾಗಿದೆ, ಆದರೆ ಅದೆಲ್ಲ ನಡೆಯುತ್ತೆ ಅಂತ ನನಗನ್ಸಲ್ಲ. ಹಾಗೊಂದು ವೇಳೆ ನಡೆದ್ರೆ ನನಗೂ ಖುಷಿ ಅಲ್ವಾ? ಆದರೆ ಈ ಸಾರಿ ಭಾವ ನಿನ್ನ ತುಂಬ ಕೇವಲವಾಗಿ ಟ್ರೀಟ್ ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ಅವರೇ ಬರಲಿಲ್ಲ ಅಂದರೆ ಅವ್ರು ಹೊಸ ಅಮ್ಮಂಗೋಸ್ಕರ ಈ ತಮ್ಮನ್ನ ದೂರ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಛೇ, ಹಾಗೆಲ್ಲ ಆಗಲ್ಲ. ಬ್ರೋ ಬಂದೇ ಬರ್ತಾನೆ. ಅವನಾಗೋನೆ ನನ್ನ ಮಾತಾಡಿಸ್ತಾನೆ. ಅಭಿ ಕೋಪ ಗೊತ್ತಿದ್ದು ನೀವು ಹಾಗೆ ರಿಯಾಕ್ಟ್ ಮಾಡಿ ತಪ್ಪಲ್ವಾ? ಏನು ಮಾಡಲಿ ಪೂರ್ಣಿ, ಕೋಪ ಅವನೊಬ್ಬನಿಗೆ ಬರಲ್ಲ ಅಲ್ವಾ? ಅವನು ನನಗೆ ಬೈದಿದ್ರೆ ನನಗಷ್ಟು ಬೇಜಾರಾಗ್ತಿರ್ಲಿಲ್ಲ. ಆದರೆ ಅಮ್ಮನ ಬಗ್ಗೆ ಎಷ್ಟು ಕೇವಲಾಗಿ ಮಾತಾಡ್ತಾನೆ. ಅಮ್ಮನ ವಿಷಯದಲ್ಲೂ ನೀವು ಹಾಗೆ ಇದ್ರಲ್ವಾ? ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ರಿ, ಅವ್ರಿಗೆ ನೋವಾಗೋ ಹಾಗೆ ಮಾತಾಡಿದ್ದೀರ. ಆದರೆ ಈಗ ನಿಮಗೆ ಅಮ್ಮ ಏನು ಅಂತ ಅರ್ಥ ಆಗಿದೆ, ಅವನಿಗೆ ಅರ್ಥ ಆಗಲಿಲ್ಲ. ಕಾಲ ಕಳೀತಿದ್ದ ಹಾಗೆ ಅವನಿಗೂ ಅಮ್ಮ ಏನು ಅಂತ ಅರ್ಥ ಆಗುತ್ತೆ. ಅವನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಸಮಯ ಕೊಡಬೇಕಷ್ಟೆ. ಹೌದು ಪೂರ್ಣಿ, ನೀನು ಹೇಳ್ತಿರೋದು ಸರಿ. ಅವ್ನು ಮುಂಗೋಪ ಗೊತ್ತಿದ್ದು ನಾನು ಅವನ ಮೇಲೆ ಕೈ ಎತ್ತಬಾರ್ದಿತ್ತು. ಪಾಪ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ. ಆದರೆ ಅವ್ನ ಕೋಪ ಆಗಲಿ ಬೇಜಾರಾಗಲಿ ತುಂಬ ಹೊತ್ತಿರಲ್ಲ. ಅದರಲ್ಲೂ ಈ ಅಣ್ಣನ ಅವ್ನು ತಪ್ಪಾಗಿ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗಲೇ ನಾನು ಅವನ ಹತ್ರ ಹೋಗಿ ಸಾರಿ ಕೇಳ್ತೀನಿ. ಗುಡ್ ಬಾಯ್, ಮೊದಲು ಹೋಗಿ ಆ ಕೆಲಸ ಮಾಡಿ. ವಿಷಯ ಗೊತ್ತಾಯಿತು ಅಭಿ ಇತ್ತೀಚೆಗೆ ತುಂಬ ಒರಟಾಗಿ ಮಾತಾಡ್ತಿದ್ದಾನೆ, ಒರಟಾಗಿ ನಡ್ಕೊಳ್ತಿದ್ದಾನೆ. ಪರವಾಗಿಲ್ಲ ಚಿಕ್ಕಮ್ಮ, ಅದೊಂದು ಸ್ವಭಾವ ತಾನೆ.
ನೀನು ಅಬ್ಸರ್ವ್ ಮಾಡಿದ್ಯಾ, ಇತ್ತೀಚೆಗೆ ಅವನು ತುಂಬಾ ಕೂಗಾಡ್ತಿದ್ದಾನೆ. ದೊಡ್ಡವರು ಚಿಕ್ಕವರು ನೋಡದೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ. ಹೌದು, ನಾನು ಗಮನಿಸ್ತಾ ಇದ್ದೀನಿ. ಅದೆಲ್ಲ ಅವನಿಗೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಹೇಳಿದ ಮಾತನ್ನ ಕೇಳ್ತಾನ ಅಭಿ? ಅಭಿ ಕೋಪ ಹೋಮದ ಬೆಂಕಿ ಇದ್ದ ಹಾಗೆ, ಉದ್ದೇಶ ಕೆಟ್ಟಾಗಿರಲ್ಲ. ಆ ಕೋಪದ ಟೈಮಲ್ಲಿ ನೀನು ಏನೇ ಹೇಳಿದ್ರು ಆ ಬೆಂಕಿಗೆ ಆಹುತಿ ಮಾಡ್ದ ಹಾಗೆ. ಮತ್ತೀಗೇನು ಮಾಡೋದು ಚಿಕ್ಕಮ್ಮ? ಈಗ ಮತ್ತೆ ನೀನು ಅವನ ಜೊತೆ ಮಾತಾಡಕ್ಕೆ ಹೋದರೆ ಮನ್ಸು ಕೆಡುತ್ತೆ, ಮಾತಿಗೆ ಮಾತು ಬೆಳೆದು ಮತ್ತೆ ಜಗಳ ಆಗುತ್ತೆ. ಹಾಗಂತ ಸುಮ್ಮನೆ ಇದ್ರೆ ಮನಸ್ತಾಪ ಜಾಸ್ತಿ ಆಗಲ್ವಾ? ಹಾಗೇನೂ ಆಗಲ್ಲ ಪೂರ್ಣಿ. ಅಭಿ ಇಬ್ಬರು ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡಲ್ಲ. ಅದು ಎಂಥ ಮನಸ್ತಾಪ ಇದ್ರೂ ಮತ್ತೆ ಒಂದಾಗ್ತಾರೆ. ಆದರೆ ಅಭಿನ ಬದಲಾಯಿಸೋದಕ್ಕೆ ಇದು ಸರಿಯಾದ ಟೈಮ್ ಅಲ್ಲ. ಅವನಿಗೆ ಸ್ವಲ್ಪ ಟೈಮ್ ಕೊಡು. ಒಂದು ಇಡೀ ದಿನ ಅವ್ರ ಹತ್ರ ಏನು ಕೇಳಕ್ಕೆ ಹೋಗ್ಬೇಡ. ಕೋಪದ ಕಣ್ಣಿಗೆ ಇಡೀ ಪ್ರಪಂಚ ಎಲ್ಲ ಕೆಂಪಾಗಿ ಕಾಣುತ್ತೆ. ಈಗ ನೀನಾಡೋ ಮಾತುಗಳಿಂದ ಅವನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಅದ್ರ ಬದಲು ಒಂದಿನ ನೀನು ಅವನ ಹತ್ರ ಮಾತಾಡ್ಸಕ್ಕೆ ಹೋಗ್ಬೇಡ. ತನ್ನ ತಪ್ಪೇನು ಅಂತ ಅವನಿಗೆ ಗೊತ್ತಾಗುತ್ತೆ. ಅಣ್ಣನ್ನ ಮಿಸ್ ಮಾಡ್ಕೊಡ್ತಿದ್ದೀನಿ ಅಂತ ಅನಿಸುತ್ತೆ. ನಿನ್ನನ್ನು ಮಿಸ್ ಮಾಡಿಕೊಂಡು ಯಾವತ್ತಾದರೂ ಅವನು ಸುಮ್ಮನೆ ಇದ್ದಾನ? ಮತ್ತೆ ನಿನ್ನ ಹತ್ರ ಓಡ್ ಬಂದು ಸಾರಿ ಕೇಳ್ತಾನೆ. ಆಗ ಎಷ್ಟು ಬೇಕಾದರೂ ಬುದ್ಧಿ ಹೇಳ್ಬೋದು, ತಿದ್ದಬೋದು. ಕರೆಕ್ಟ್ ಚಿಕ್ಕಮ್ಮ. ನಾನು ಈಗಲೇ ಸಾರಿ ಕೇಳಿದ್ರೆ ಅವ್ನು ಮತ್ತೆ ಮತ್ತೆ ಹೀಗೆ ಮಾಡ್ತಾನೆ ಇರ್ತಾನೆ. ನೀವು ಹೇಳ್ದಾಗೆ ಇವತ್ತೆಲ್ಲ ನಾನು ಅವನ ಜೊತೆ ಮಾತಾಡಲ್ಲ. ಅವನ ತಪ್ಪು ಅವನಿಗೆ ಅರ್ಥ ಆಗಲಿ. ಪೂರ್ಣಿನೂ ಅವನಿಗೆ ಟೈಮ್ ಕೊಡಿ ಅಂತ ಹೇಳ್ತಿದ್ಲು. ನೀವು ಹಾಗೆ ಹೇಳ್ತಿದ್ರೆ ನಾನು ಹಾಗೆ ಮಾಡ್ತೀನಿ. ರೀ, ಟೈಮ್ ಕೊಡಿ ಅಂದರೆ ಅಭಿ, ಇನ್ನೂ ಎಷ್ಟೊತ್ತು ಅಂತ ಕಾಯ್ತೀಯಾ? ಬಾ, ಊಟಕ್ಕೆ ಹೋಗೋಣ. ಇನ್ನೊಂದು ಸ್ವಲ್ಪ ಹೊತ್ತು ಬ್ರೋ ಬರ್ತಾರೆ. ಎಂಥ ಹುಚ್ಚು ಕಾನ್ಫಿಡೆನ್ಸ್ ಅಭಿ ನಿನಗೆ. ನಿಮ್ಮ ಅಣ್ಣ ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರ್ತಿರ್ಲಿಲ್ವಾ? ಅವರಿಗೆ ನೀನು ಬೇಕಾಗಿಲ್ಲ ಅಷ್ಟೇ. ಸ್ವಲ್ಪ ಸುಮ್ಮನಿರ್ತೀಯಾ? ನಮ್ಮಣ್ಣ ಏನು ಅಂತ ನನಗೆ ಗೊತ್ತು. ನನಗೆ ಯಾವಾಗಲೇ ಬೇಜಾರಾದ್ರೂ ಅವನೇ ಬಂದು ನನ್ನ ಸಮಾಧಾನ ಮಾಡ್ತಿದ್ದ. ಇನ್ನು ಅವನಿಂದಾನೇ ಬೇಜಾರಾಗಿದೆ ಅಂದರೆ ಅವ್ನು ಬರದೇ ಇರ್ತಾನ? ನೀನು ಹೇಳಿದಾಗೆ ಅವ್ನಿಗೆ ಮದುವೆ ಆಗಿರೋದ್ರಿಂದ ಸ್ವಲ್ಪ ಈಗೋ ಇರುತ್ತೆ. ಆದರೆ ಊಟದ ಟೈಮು ಕರೆಕ್ಟಾಗಿ ನನ್ನ ಕರೆಯೋದಕ್ಕೆ ಬಂದೇ ಬರ್ತಾನೆ. ಬಂದಾಗ ನನ್ನ ಹತ್ರ ಸಾರಿ ಕೇಳ್ತಾನೆ. ದೀಪಿಕಾ, ಅಭಿ ಇಲ್ಲೇನು ಮಾಡ್ತಿದ್ದೀರಾ? ಬನ್ನಿ ಊಟಕ್ಕೆ. ಇವನು ಅಣ್ಣ ಬಂದು ಊಟಕ್ಕೆ ಕರೀತಾರೆ ಅಂತ ಕಾಯ್ತಿದ್ದಾನೆ. ಅಲ್ಲಿವರೆಗೂ ಬರಲ್ವಂತೆ. ಮತ್ತಿನ್ನೇನು, ನನ್ನ ಬಿಟ್ಟು ಅವ್ನು ಯಾವತ್ತು ಊಟ ಮಾಡಿದ್ದಾನೆ? ಅದು ನನಗೆ ಬೇಜಾರಾದಾಗ. ನೀನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ ಅಭಿ. ಅಭಿ ಆಗಲೇ ಬಂದು ಊಟಕ್ಕೆ ಕೂತ್ಕೊಂಡಿದ್ದಾನೆ. ಇಷ್ಟೊತ್ತಿಗೆ ಊಟನೂ ಮಾಡಿರ್ತಾನೆ. ಅವನು ಬಂದಿದ್ದು ನೋಡಿ ನೀವಿನ್ನೂ ಬಂದಿಲ್ಲ ಅಂತ ಕರೆಯೋದಕ್ಕೆ ಬಂದೆ. ನಂಬಿಕೆ ಇರಬೇಕು ಅಭಿ, ಆದರೆ ಅದು ನಮ್ಮನ್ನು ನೋಯಿಸಬಾರ್ದು ಅಷ್ಟೇ. ಪ್ರೀತಿ ಆಗಲಿ ಸಂಬಂಧ ಆಗಲಿ ಎರಡೂ ಕಡೆ ಇದ್ದರೆ ಅಷ್ಟೇ ಬೆಲೆ. ನಾವು ಒಬ್ಬರೇ ಹಿಂದೆ ಬಿದ್ದು ಹಾತೊರಿತಿದ್ರೆ ಕಾಲು ಕಸದ್ಕಿಂತ ಕಡೆಯಾಗಿ ಕಾಣ್ತಾರೆ. ಈಗ ನಿನ್ನ ಅಣ್ಣ ನಿನ್ನ ಕಾಣ್ತಿರೋ ಹಾಗೆ. ಹಾಗೆಲ್ಲ ಮಾತಾಡಬೇಡ ದೀಪಿಕಾ. ಈಗ ಅವನು ಮಾತಾಡ್ದಿದ್ರೆ ಏನಾಯಿತು? ಊಟಕ್ಕೆ ಬಂದು ಎದುರಿಗೆ ಕೂತಾಗ ಮಾತಾಡಿಸ್ದೇ ಇರ್ತಾನ? ಅವನಿಗೆ ಅವನ ತಮ್ಮ ಬೇಕಾಗಿಲ್ವಾ? ಅಭಿ, ಊಟಕ್ಕೆ ಬಾ. ಬ್ರೋ ಊಟಕ್ಕೆ ಕೂತಿದ್ದಾನ, ಅದು ನಾನು ಒಂದು ಮಾತು ಕರೀದೆ. ಅಭಿ, ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಬೇಡ. ಅವ್ರು ಇಷ್ಟೊತ್ತಿಗಾಗಲೇ ಊಟ ಮುಗಿಸಿರ್ತಾರೆ. ಸಾಧ್ಯನೇ ಇಲ್ಲ. ಬ್ರೋ ಊಟ ಕೂತಿರ್ಬೋದು, ಆದರೆ ನಾನು ಬರೋವರೆಗೂ ಊಟ ಮಾಡಿರಲ್ಲ. ಪುಣ್ಯ, ಇವತ್ತು ಪಲ್ಯ ತುಂಬ ಚೆನ್ನಾಗಿತ್ತು. ನೀನು ಮಾಡಿದ್ದ? ನಿಮಗೆ ಇಷ್ಟ ಅಂತ ಮಾಡಿದೆ. ಅದಕ್ಕೆ ಇದ್ದಿದ್ದ ಪಲ್ಯ ಎಲ್ಲ ನಾನೇ ತಿಂದು ಖಾಲಿ ಮಾಡಿ.
ಒಂದಿನ ನೀನು ಅವನ ಹತ್ರ ಮಾತಾಡ್ಸಕ್ಕೆ ಹೋಗ್ಬೇಡ. ತನ್ನ ತಪ್ಪೇನು ಅಂತ ಅವನಿಗೆ ಗೊತ್ತಾಗುತ್ತೆ. ನಾನು ಹೇಳಿಲ್ವಾ ಅವ್ರದ್ದು ಆಲ್ರೆಡಿ ಊಟ ಮುಗ್ದಿರತ್ತೆ ಅಂತ. ಸುಮ್ಮನೆ ನೀನೇ ಒದ್ದಾಡ್ತೀಯ. ಬ್ರೋ ಊಟ ಮುಗಿಸಿ ಹೊರಟೇ ಬಿಟ್ನ. ಅಂದರೆ ನಾನು ಇರಲಿ ಇಲ್ಲದೆ ಇರಲಿ ಅವನು ಖುಷಿಯಾಗಿ ಊಟ ಮಾಡ್ತಾನೆ. ನಾನೇ ದಡ್ಡ. ನನ್ನ ಬಿಟ್ಟು ನೀನು ಯಾವತ್ತೂ ಊಟ ಮಾಡಲ್ಲ ಅಂದ್ಕೊಂಡೆ. ನಾನು ಬೇಜಾರಲ್ಲಿದ್ದರೆ ನೀನು ಖುಷಿಯಾಗಿರಲ್ಲ ಅಂದ್ಕೊಂಡೆ. ನಾನು ಮಂಕಾಗಿದ್ದಾಗ ನಿನ್ನ ಮುಖದಲ್ಲಿ ನಗು ಇರಲ್ಲ ಅಂದ್ಕೊಂಡೆ. ಆದರೆ ಅದೆಲ್ಲ ಸುಳ್ಳಾಗ್ತಿದೆಯಲ್ಲ ಬ್ರೋ. ಪರವಾಗಿಲ್ಲ ಬಾ ಅಭಿ. ಈ ಮನೆಯಲ್ಲಿ ಸದ್ಯಕ್ಕೆ ನಮ್ಮನ್ನು ನಾವೇ ನೋಡ್ಕೋಬೇಕು ಅನಿಸುತ್ತೆ. ಮೊದಲಿದ್ದ ಹಾಗೆ ಏನೂ ಇಲ್ಲ. ಬಾ ಊಟ ಮಾಡೋಣ. ಇಲ್ಲ ದೀಪಿಕಾ, ನನಗೆ ಊಟ ಬೇಡ. ಅಭಿ, ನೀನು ಇನ್ನೂ ಮಲಗಿಲ್ವಾ? ಬ್ರೋನ ನಾನು ದೂರ ಮಾಡ್ಬಿಟ್ಟ ದೀಪಿಕಾ. ನಾನು ಎದುರುಗಡೆ ಕೂತಿದ್ರು ಅವ್ನು ನನ್ನ ಕಡೆ ನೋಡ್ಲೂ ಇಲ್ಲ. ಮೈ ಗಾಡ್, ನಾನು ಅವನಿಗೆ ಅಷ್ಟೊಂದು ಬೇಡವಾಗೋದ್ನ. ನನ್ನ ಭಯ ನಿಜ ಆಗ್ತಿದೆ. ನೀನು ಹೇಳಿದ್ದೆ ಸತ್ಯ. ಆ ಯಮ್ಮ ಎಲ್ರಿಗೂ ಮಂಕು ಬುದ್ಧಿ ಎರ್ಸಿದ್ದಾರೆ. ನನ್ನ ಕೈಲಿದ್ದು ಸಹಿಸ್ಕೊಳಕ್ ಆಗ್ತಿಲ್ಲ. ಸಮಾಧಾನ ಮಾಡ್ಕೋ ಅಭಿ. ಕೆಲವು ಸಿಚುಯೇಷನ್ಗಳು ನಮಗೆ ಸತ್ಯ ಗೊತ್ತಾಗೋ ಹಾಗೆ ಮಾಡುತ್ತಂತೆ. ಪ್ರೀತಿ ಸಂಬಂಧ ಅನ್ನೋದು ಎರಡು ಕಡೆಯಿಂದ ಇರಬೇಕು ಅಭಿ. ಅದು ಬರೀ ಒಂದೇ ಕಡೆ ಇದ್ದರೆ ಆ ಸಂಬಂಧಕ್ಕೆ ಆಯುಸ್ ಕಮ್ಮಿ. ಅಂದರೆ ಏನು ಹೇಳ್ತಿದ್ಯಾ ನೀನು? ನೀನು ನಿಮ್ಮ ಅಣ್ಣನ ಎಷ್ಟು ಪ್ರೀತಿ ಮಾಡ್ತೀಯೋ, ಅವ್ರ ಜೊತೆಲಿ ಎಷ್ಟು ಮಾತಾಡಬೇಕು ಅನ್ಕೊತೀಯೋ, ನಿಮ್ಮ ಅಣ್ಣಂಗೂ ಅದೇ ಥರ ಅನ್ನಿಸ್ಬೇಕಲ್ವಾ? ಅವ್ರಿಗೆ ಅನ್ನಿಸ್ಲಿಲ್ಲ ಅಂದರೆ ಅನ್ನಿಸ್ತಿಲ್ಲ ಅಂದರೆ ಅವನು ನಾನು ಬೇಕಾಗಿಲ್ಲ ಅಂತ ಅರ್ಥ. ಇಂಥ ಒಂದು ಸಿಚುವೇಶನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ ದೀಪಿಕಾ. ಈ ಮನೇಲಿ ನನಗೆ ಅಣ್ಣನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಹೆತ್ತ ತಾಯಿನ ಕಳ್ಕೊಂಡಿದ್ದೀನಿ. ಅಪ್ಪನ ಮುಖ ನೋಡೋಕ್ಕೂ ಮನಸ್ಸಿಲ್ಲ. ಅಣ್ಣ ನನ್ನ ಜೊತೆಗಿದ್ದೇನೆ ಅನ್ನೋ ಧೈರ್ಯ ಇತ್ತು. ಈಗ ಅದು ಇಲ್ಲ. ನನ್ನ ಅಣ್ಣಂಗೆ ನಾನು ಬೇಕಾಗಿಲ್ಲ ಅಂದರೆ ಇನ್ಯಾರಿಗೆ ಬೇಕು ನಾನು? ನೀನು ನನಗೆ ಬೇಕು ಅಭಿ. ನಿಮ್ಮ ಅಣ್ಣ ನಿನ್ನ ದೂರ ಮಾಡಿದ ಮಾತ್ರಕ್ಕೆ ಈ ಮನೇಲಿ ನಿನ್ನೋರು ಅಂತ ಯಾರೂ ಇಲ್ಲ ಅನ್ಕೋತಿದ್ಯಾ? ನಿನ್ನ ಮೇಲೆ ಪ್ರಾಣನ ಇಟ್ಟಿರೋ ನಾನಿದ್ದೀನಿ. ನಿನ್ನನ್ನೇ ಮಗ ಅಂದ್ಕೊಂಡಿರೋ ಚಿಕ್ಕಮ್ಮ ಇದ್ದಾರೆ. ನಿನ್ನ ಅಪ್ಪ ಅಮ್ಮ ಇಲ್ದಿದ್ರೆ ಏನು? ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಇಟ್ಟಿರೋ ಅಷ್ಟು ಪ್ರೀತಿನೇ ನಿನ್ನ ಮೇಲೂ ಇಟ್ಟಿದ್ದಾರೆ. ಅಂದಮೇಲೆ ಯಾಕೆ ಬೇಜಾರು ಮಾಡ್ಕೊತೀಯ? ನಿನ್ಗೊಂದು ವಿಷಯ ಹೇಳ. ನೀನು ಬಿಸ್ನೆಸ್ಗೆ ಬರೀ ನಿಮ್ಮ ಅಣ್ಣ ಮಾತ್ರ ಸಪೋರ್ಟ್ ಮಾಡೋದು ಅಂದ್ಕೊತಿದ್ಯಲ್ಲ, ಡೋಂಟ್ ವರಿ. ಆ ಜಾಗಕ್ಕೆ ನಮ್ಮ ಅಪ್ಪನ ತಂದು ಕೂರ್ಸೋಣ. ಅವ್ರಿಗೂ ಬಿಸ್ನೆಸ್ನಲ್ಲಿ ಅನುಭವ ಇದೆ. ಅವ್ರು ಮನ್ಸು ಮಾಡಿದ್ರೆ ಒಂದೇ ವರ್ಷದಲ್ಲಿ ಈ ಬಿಸ್ನೆಸ್ನ ಎಷ್ಟು ಎತ್ತರಕ್ಕೆ ತೊಗೊಂಡೋಗ್ತಾರೆ ಗೊತ್ತಾ? ಎಂಥ ಪರಿಸ್ಥಿತಿ ಬಂದರೂ ನಾನು ನಿನ್ನ ಜೊತೆಲಿರ್ತೀನಿ ಅಭಿ. ನಮ್ಮ ಮನೇಲಿ ಎಲ್ಲರೂ ನಿನಗೆ ಬೆಂಗಾವಲಾಗಿರ್ತಾರೆ. ನಮ್ಮ ಅಪ್ಪನ ಅನುಭವದ ಜೊತೆ ನಿನ್ನ ಟ್ಯಾಲೆಂಟ್ ಸೇರಿದ್ರೆ ಈಗ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ. ಎಸ್, ನಾನು ಗೆಲ್ಲೇಬೇಕು. ಈ ಕಂಪ್ನಿ ವಿಚಾರವಾಗಿ ಇಷ್ಟೆಲ್ಲ ಜಗಳ ಮಾಡ್ಕೊಂಡು ಹೋದ್ನಲ್ಲ ಬ್ರೋ, ಅವನ ಎದುರುಗಡೆನೆ ದೊಡ್ಡದಾಗಿ ಬೆಳಿಬೇಕು. ನನ್ನ ಕಂಪ್ನಿ ಲಾಸ್ ಆಗ್ತಿದೆ ಅಂತಿರೋರಲ್ಲ, ನಾನು 10 ಪಟ್ಟು ಲಾಭ ಮಾಡೋದನ್ನ ನೋಡಿ ಹೊಟ್ಟೆ ಉರ್ಕೋಬೇಕು. ಎಸ್, ಯು ಆರ್ ರೈಟ್. ಬಟ್ ಇದನ್ನೆಲ್ಲ ನೀನು ಯಾರ ಸಹಾಯ ಇಲ್ದಲೇ ಮಾಡಬೇಕು. ಥ್ಯಾಂಕ್ಸ್ ಡಿಯರ್, ಥ್ಯಾಂಕ್ ಯು ಸೋ ಮಚ್. ನೀನು ನನಗೆ ಹೊಸ ದಾರಿ ತೋರಿಸ್ತಿದ್ಯಾ. ನಿನ್ನ ಪ್ರೀತಿ ಹೊಂದಿದ್ರೆ
ಪ್ರಪಂಚದಲ್ಲಿ ನಾನು ಏನು ಬೇಕಾದರೂ ಗೆಲ್ತೀನಿ. ಅಂತೂ ದಾರಿಗೆ ಬಂದ್ಯಲ್ಲ. ಇಲ್ಲ, ನನಗಿನ್ಮೇಲೆ ಇವ್ರ ಸಹಾಯನೂ ಬೇಕಾಗಿಲ್ಲ, ಸಜೆಷನ್ನು ಬೇಕಾಗಿಲ್ಲ. ಇದ್ಯಾವುದು ಇಲ್ಲದೆ ನನಗೆ ತೋರಿಸ್ತೀನಿ. ಇದೇ ಬೇಕಾಗಿದ್ದು ಅಭಿ. ಇವರೆಲ್ಲ ಒಟ್ಟಿಗೆ ಸೇರಿ ನಿನ್ನ ವಿರುದ್ಧ ನಿಂತಿದ್ದಾರೆ. ನೀನು ಬೀಳೋದನ್ನೇ ಕಾಯ್ತಾ ಇದ್ದಾರೆ. ಅಪ್ಪಿ ತಪ್ಪಿ ನೀನು ಕೆಳಗೆ ಬಿದ್ದರೆ ಬುದ್ಧಿ ಹೇಳೋ ನೆಪದಲ್ಲಿ ನಿನ್ನೂ ಕುಗ್ಗಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನೀನು ಕುಗ್ಬಾರ್ದು ಅಭಿ. ಅವ್ರ ಮಾತನ್ನ ಕೇಳಿ ಅವ್ರ ಕಂಟ್ರೋಲ್ಗೆ ನೀನು ಯಾವತ್ತೂ ಸಿಕ್ಕಾಕೋಬಾರ್ದು. ಕಾಲು ಎಳಿತಾರೆ ಅಂತ ಗೊತ್ತಾದ ಮೇಲೆ ಕಾಲು ಕಸಕ್ಕಿಂತ ಕಡೆಯಾಗಿ ನೋಡಬೇಕೇ ಹೊರತು ಕಾಲಿಗೆ ಬೀಳ್ತೀವಿ ಅಂತ ಹೋಗಬಾರ್ದು ಅಲ್ವಾ? ಇಗ್ನೋರ್ ದೆಮ್. ಜಸ್ಟ್ ಇಗ್ನೋರ್ ದೆಮ್.